you said we need to study the animal behavior. I have few list of animals. How you study ಅನ್ನೋದು ನನಗೆ ಬೇಕಾಗಿದೆ. ಯಾವ್ದು ನೀವು ಫಸ್ಟ್ ಒಂದು ಜಿಂಕೆ ಅಂತ ಹೇಳಿದ್ರಿ. I always believe like you need to understand especially the pose ಕೊಡುವಂಥದ್ದು. ಆ pose is very important. ಹೌದು. I think be it wildlife also, be it human photographer also. ಅದು It's very important. That's the basic thing. ಪೋಸ್ ಕೊಡಬೇಕು. Proper. But humans at least you can go and tell ಅಲ್ಲ ಹಿಂಗ್ ತಿರ್ಗಮ್ಮ ಹಿಂಗ್ ತಿರ್ಗಪ್ಪ ನಾನು ಹಿಂಗ್ ಕ್ಯಾಪ್ಚರ್ ಮಾಡಬೇಕು ಅಂತ. How do you communicate with the kid? I mean animals it is impossible. I don't know. ಕೈಂಡ್ ಆಫ್ ಪಾಸಿಬಲ್ ಅದು. Oh really? ಸೊ ಪಾಸಿಬಲ್ ಅಂತ ಅಂದರೆ ವಾಟ್ ಐ ಸೆಡ್ ಅಲ್ಲ, ಎನಿಮಲ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ. ಸೊ ಈಗ ನೀವು ಒಳ್ಳೆ ಎಕ್ಸಾಂಪಲೇ ಕೊಟ್ಟಿದ್ದಾರೆ ಜಿಂಕೆ ಬಗ್ಗೆ. ಇವಾಗ ಜಿಂಕೆದೊಂದು ಒಳ್ಳೆ ಫೋಟೋ ಬೇಕು ನನಗೆ ಅಂತಂದರೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈಗ ಜಿಂಕೆ ಲೈಫ್ ಸೈಕಲ್ ತೊಗೊಂಡ್ರೆ, ಒಂದು ಮೇಲ್ ತೊಗೊಂಡ್ರೆ, ಸ್ಟ್ಯಾಕ್ ತೊಗೊಂಡ್ರೆ ಅದಕ್ಕೆ ಕೊಂಬೆ ಇರುತ್ತಲ್ವಾ. ಸೊ ಅದು ಇಫ್ ಯು ಸಿ ಲೈಕ್ ನಾರ್ಮಲ್ ಇದು ಒಂದು, ಇನ್ನೊಂದು ಅದು ವರ್ಷಕ್ಕೆ ಒಂದ್ಸಲ ಅದನ್ನು ಬೀಳ್ಸ್ಕೊಳತ್ತದು, ಆಮೇಲೆ ಫ್ರೆಶ್ ಆಗಿ ಹುಟ್ಟತ್ತದು. ಸೊ ಫ್ರೆಶ್ ಆಗಿ ಏನು ಬರುತ್ತಲ್ಲ ಅದಕ್ಕೆ ನಾವು ವೆಲ್ವೆಟ್ ಆ್ಯಂಟ್ಲಸ್ ಅಂತ ಹೇಳ್ತೀವಿ. ಸೊ ಫುಲ್ ಒಂಥರ ವೆಲ್ವೆಟ್ ಫೀಚರ್ಸ್ ಥರ ಇರುತ್ತೆ. ಸೊ ಅದು ಬಂದಾಗ ಆವಾಗ ಜಿಂಕೆಗಳದ್ದು ಲುಕ್ ದ ಮೋಸ್ಟ್ ಹ್ಯಾಂಡ್ಸಮ್ ಆವಾಗ ಅದರಲ್ಲಿ. ಓಕೆ, ಸೊ ಒಂಥರ ಶೈನ್ ಆಗುತ್ತೆ. ಆ್ಯಂಡ್ ಅದ್ರದ್ದು ನಾವು ಬ್ಯಾಕ್ಲಿಟ್ ಇಮೇಜ್ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಆ ಟೈಮಲ್ಲಿ ಲೈಕ್ ಜಿಂಕೆಗಳು ಆ ಪರ್ಟಿಕ್ಯುಲರ್ ಸೀಸನ್ನಲ್ಲಿ ದೇ ವಿಲ್ ಲುಕ್ ಎಟ್ ದ ಬೆಸ್ಟ್ ಅದು. ಸೊ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸೊ ಆ ಟೈಮಲ್ಲಿ ಹೋಗಿ, ಸೊ ಕಾಡಲ್ಲಿ ಎಷ್ಟೊಂದು ಸಲ ಒಂದೇ ಟೈಮಲ್ಲಿ ರೆಗ್ಯುಲರ್ ಜಿಂಕೆಗಳು ನಾರ್ಮಲ್ ಹಾರ್ನ್ಸ್ ಇರೋದು ಇರುತ್ತೆ, ಪ್ಲಸ್ ಈ ವೆಲ್ವೆಟ್ ಹಾರ್ನ್ಸ್ ಇರೋದು ಇರುತ್ತೆ, ವೆಲ್ವೆಟ್ ಆ್ಯಂಟ್ಲರ್ಸು. ಸೊ ಅದನ್ನು ನಾವು ಫೋಕಸ್ ಮಾಡ್ತೀವಿ ತೆಗಿಯೋದಕ್ಕೆ. ಆವಾಗ ದೇ ವಿಲ್ ಲುಕ್ ರಿಯಲಿ ಬ್ಯೂಟಿಫುಲ್. ನೆಕ್ಸ್ಟ್ ಇನ್ನೊಂದೇನಂತಂದರೆ ಜಿಂಕೆಗಳದ್ದು ಫೋಟೋಗೆ, ಸೊ ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ, ಸೊ ಒಂದಿಷ್ಟು ಬುಷಸ್ ಇರುತ್ತೆ, ಸ್ವಲ್ಪ ಹೈಟಲ್ಲಿರುತ್ತೆ. ಸೊ ಜಿಂಕೆಗಳು ಫೀಡ್ ಮಾಡಬೇಕಂತಂದ್ರೆ ಆ ಫ್ರೆಶ್ ಲೀವ್ಸ್ ಇರುತ್ತಲ್ಲ ಅದು ತಿನ್ನೋಕ್ಕೆ ತುಂಬ ಇಷ್ಟಪಡುತ್ತೆ ಜಿಂಕೆಗಳು. ಸೊ ಆ ಪರ್ಟಿಕ್ಯುಲರ್ ಬುಷ್ ಒಂದು ಸ್ವಲ್ಪ ಹೈಟಲ್ಲಿರುತ್ತೆ ಅದು. ಸೊ ಅದು ಮರದ ಕೆಳಗಡೆ, ಆ ಬುಷ್ ಕೆಳಗಡೆ ನಡ್ಕೊಂಡು ಹೋದಾಗ ಜಿಂಕೆಗಳು ತಲೆ ಎತ್ತು ನೋಡುತ್ತೆ ಅದು. ಸೊ ತಲೆ ಎತ್ತು ನೋಡಿದ ತಕ್ಷಣ ಅದು ಇಂಡಿಕೇಶನ್ನು, ಅದು ಎರಡು ಕಾಲಲ್ಲಿ ಹಿಂಗೆ ಜಂಪ್ ಮಾಡಿ ಅದನ್ನು ಫೀಡ್ ಮಾಡುತ್ತೆ. ಸೊ ಅದು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ದಿಸ್ ಇಸ್ ಗ್ಯಾರಂಟಿಡ್, ಇದೊಂಥರ ಸ್ಕ್ರಿಪ್ಟೆಡ್ ಇದು. ಸೊ ಜಿಂಕೆ ನಡ್ಕೊಂಡು ಹೋಗಿ ಆ ಪರ್ಟಿಕ್ಯುಲರ್ ಅಕೇಶಿಯಾ ಟ್ರೀ ಹತ್ತಿರಕ್ಕೆ ಅದ್ರ ಕೆಳಗಡೆ ಹೋಯ್ತು ಅದು ಅಂತಂದರೆ, ಆ ತಲೆ ಎತ್ತು ನೋಡ್ತು ಅಂತಂದರೆ ಗ್ಯಾರಂಟಿಡ್ ಅದು ಎರಡು ಕಾಲಲ್ಲಿ ಹಿಂಗೆ ಜಂಪ್ ಮಾಡಿ ಅದನ್ನು ಫೀಡ್ ಮಾಡುತ್ತೆ. ಸೊ ಆ ಫೋಟೋ ನಾವು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಥರ ಸೊ ಜಿಂಕೆಗಳಲ್ಲಿ ಎರಡು ಮೇಲ್ ಜಿಂಕೆ ಹತ್ತಿರ ಬಂತು ಅಂತಂದರೆ ಚಾನ್ಸಸ್ ಇದು ಇಂಡಿಕೇಶನ್ ತೋರಿಸುತ್ತೆ ಅದು ದೇ ಆರ್ ರೆಡಿ ಟು ಫೈಟ್ ಅಂತ. ಸೊ ಈ ಥರ ಯು ಡೋಂಟ್ ಹ್ಯಾವ್ ಟು ಟೆಲ್ ದೆಮ್ ಈ ಥರ ಪೋಸ್ ಕೊಡಿ ಅಂತ. ಅದು ಏನು ಪೋಸ್ ಕೊಡುತ್ತೆ ಅಂತ ನೀವು ಮುಂಚೆನೇ ಅರ್ಥ ಮಾಡ್ಕೋಬೇಕು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಎನಿಮಲ್ ಬಿಹೇವಿಯರಲ್ ಆಸ್ಪೆಕ್ಟ್ಸ್. ಈಗ ಇನ್ ದಿಸ್ ಎಕ್ಸಾಂಪಲ್ ಓನ್ಲಿ, ಈಗ ಒಬ್ಬ ಬೇಸಿಕ್ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು ಲೆವೆಲ್ 1 ಅಲ್ಲಿರುವಂಥ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂತ ಅಸ್ಯೂಮ್ ಮಾಡೋಣ. ವಾಟ್ ಯು ಸೆಡ್ ದೀಸ್ ಪ್ಯಾರಾಮೀಟರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಹೀಲ್ ಡು. ನಿಮ್ಮಲ್ಲಿ ಟು ವ್ಯಾಲಿಡೇಷನ್ ಮಾಡೋದಕ್ಕೆ ಅಥವಾ ಟು ವಿತ್ ದೀಸ್ ಪ್ಯಾರಾಮೀಟರ್ಸ್ ಅಲ್ಲಿ ದಿಸ್ ಗೈ ಇಸ್ ಈವನ್ ಮೋರ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷನಲ್, ಐ ಥಿಂಕ್ ದ ಟಾಪ್ ನಾಚ್ ಫೋಟೋಗ್ರಾಫ್ ಅಂತ ನೀವೊಂದು ಸರ್ಟಿಫೈ ಮಾಡೋ ಥರ ಇತ್ತು ಅಂತಂದರೆ, ಯಾವ ಥರ ಇನ್ಯಾವ ಪ್ಯಾರಾಮೀಟರ್ಸ್ಗಳು ದಟ್ ಪರ್ಸನ್ ಹ್ಯಾವ್ ಟು ವುಡ್ ಹ್ಯಾವ್ ಅಂಡರ್ಗಾನ್ ಆಲ್ ದೀಸ್ ಥಿಂಗ್ಸ್ ಅನ್ಸುತ್ತೆ? ಅದಕ್ಕೆ ಈಗ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಈಗ ನೀವು ಮನೆ ಕಟ್ತಾ ಇದ್ದೀರಾ. ಸೊ ಮನೆ ಕಟ್ಟಬೇಕು ಅಂತಂದರೆ ಫಂಡಮೆಂಟಲ್ ಏನೋ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು, ಇಲ್ಲಾಂದರೆ ಮನೆ ಬಿದ್ದೋಗುತ್ತೆ. ಸೊ ಆ ಫೌಂಡೇಶನ್ ಸ್ಟ್ರಾಂಗ್ ಇರೋದು ಅಂತಂದರೆ ಕ್ಯಾಮ್ರಾ ಕಾನ್ಸೆಪ್ಟ್ಸು ಸೆಟ್ಟಿಂಗ್ಸ್ ನಾನು ಹೇಳಿದ್ನಲ್ಲ, ಅಲ್ಲಿ ನೋ ಕಾಂಪ್ರಮೈಸ್, ಕಲೀಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಅದು ಮೇನ್ ಫೌಂಡೇಶನ್, ಸ್ಟ್ರಾಂಗ್ ಫೌಂಡೇಶನ್ ಇರಬೇಕು ಫೋಟೋಗ್ರಫಿಗೆ. ಸೊ ಮನೆ ಕಟ್ ಆದಮೇಲೆ, ಸೊ ಮನೆ ಚೆನ್ನಾಗಿ ಕಾಣುತ್ತೆ ಅಂತಂದರೆ ವಾಟ್ ಆರ್ ದ ಪ್ಯಾರಾಮೀಟರ್ಸ್? ಇಂಟೀರಿಯರ್ ಡೆಕೋರೇಷನ್. ಸೊ ಇವಾಗಲೇ ತೊಗೊಳ್ಳಿ, ನಮ್ಮ ಪಾಡ್ಕಾಸ್ಟ್ ಮಾಡೋದಕ್ಕೆ ನಾನು ನೋಡ್ತಾ ಇರೋ ಹಾಗೇನೆ, ಸೊ ರೆಕಾರ್ಡ್ ಮಾಡ್ತಿರ್ಬೇಕಿದ್ರೆ ಈ ಫ್ರೇಮು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಇಲ್ಲೊಂದು ಒಳ್ಳೆ ಇಟ್ಟಿದ್ದೀರಾ ನೀವು. ಓಕೆ, ಸೊ ಇಲ್ಲಿ ನಮಸ್ಕಾರ ಗುರು ಅಂತ ಇದು ಹಾಕಿ, ಹಿಂದ್ಗಡೆಗೆ ಐ ಥಿಂಕ್ ಸ್ವಲ್ಪ ಕಲರ್ಫುಲ್ ಲೈಟಿಂಗ್ ಇದೆ. ಸೊ ಓವರಾಲ್ ಕ್ಯಾಮ್ರಾದಲ್ಲಿ ಕಾಂಪೋಸಿಷನ್ ನೋಡಿದ್ರೆ, ಸೊ ಇದೆಲ್ಲ ಬೇರೆ ಬೇರೆ ಎಲಿಮೆಂಟ್ಸ್. ಸೊ ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನೀವು ಓವರಾಲ್ ನಿಮ್ಮದು ಫ್ರೇಮು, ಸೊ ಈ ಇಂಟೀರಿಯರ್ ಡೆಕೋರೇಷನ್, ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇಂಟೀರಿಯರ್ ಡೆಕೋರೇಷನ್ನು, ಪ್ಲೇಸ್ಮೆಂಟು, ಯಾವ ಕಲರ್ ಕಾಂಬಿನೇಷನ್, ಇದೆಲ್ಲ ಮಾಡಬೇಕು. ದ್ಯಾಟ್ ಈಸ್ ದ ಆರ್ಟ್ ಆಫ್ ಕಾಂಪೋಸಿಷನ್ ಫೋಟೋಗ್ರಫಿನಲ್ಲಿ. ಸೊ ಒಂದು ಫಂಡಮೆಂಟಲ್ ಸ್ಟ್ರಾಂಗ್ ಆಯಿತು ಅಂತ ಅಂದರೆ, ನೆಕ್ಸ್ಟು ಒಳ್ಳೆ ಒಂದು ಫೋಟೋ ತೆಗಿಬೇಕು, ಒಳ್ಳೆ ಇಮೇಜ್ ತೆಗಿಬೇಕು ಅಂತಂದರೆ ಕಾಂಪೋಸಿಷನ್, ಇಂಟೀರಿಯರ್ ಡೆಕೋರೇಷನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ದ್ಯಾಟ್ ಈಸ್ ವಾಟ್ ಈಸ್ ದ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್. ಇವಾಗ ಯಾವುದೋ ಒಂದು ಜಿಂಕೆ ಸುಮ್ಮನೆ ಅಲ್ಲಿ ನಿಂತಿದೆ ಅಂತಂದರೆ ಸುಮ್ಮನೆ ಫೋಟೋ ತೆಗೆದುಬಿಟ್ರೆ ಯೂಸ್ ಇಲ್ಲ. ಸೊ ಆ ಜಿಂಕೆ ಆ ಫೋಟೋ
ಯಾರೋ ಜನ ನೋಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ಲೈಕ್ ಮಾಡಬೇಕು ಅಂತಂದರೆ ಸೊ ಲೈಕ್ ಮಾಡೋದಕ್ಕೆ ಚೆನ್ನಾಗಿರ್ಬೇಕು ಅದು. ಸೊ ಅದು ಚೆನ್ನಾಗಿರೋದಕ್ಕೇನು ಒಂದು ಕಾಂಪೊಸಿಷನ್ ಅಂತ ಏನು ಹೇಳ್ತೀವಿ, ಸೊ ಒಂದು ಅದು ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು, ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ಬೇರೆ ಬೇರೆ ಎಲಿಮೆಂಟ್ಸ್ಗಳು ಫ್ರೇಮಲ್ಲಿ ಏನಿರುತ್ತೆ. ಸೊ ಈಗ ಜಿಂಕೆಗಳು, ಒಂದು ಜಿಂಕೆ ಕಾಡಲ್ಲಿ ಬೇರೆ ಬೇರೆ ಕಡೆ ಜಾಗದಲ್ಲಿ ಸಿಗುತ್ತೆ. ಅದು ಸೇಮ್ ಜಿಂಕೆ ಅಲ್ಲ, ಜಿಂಕೆಗಳು ಇನ್ ಜನರಲ್ಲು ಒಂದು ಕಡೆ ಸ್ಟ್ರೀಮ್ ಇರ್ಬೋದು, ಅಥವಾ ಒಂದು ಕಡೆ ವಾಟರ್ ಫಾಲ್ಸ್ ಇರ್ಬೋದು, ಅಥವಾ ಒಂದು ಕಡೆ ಒಳ್ಳೆ ಲೈಟ್ ಬರ್ತಾ ಇದೆ, ಅಥವಾ ಒಂದು ಕಡೆ ಒಂದು ಒಳ್ಳೆ ಆಲದ ಮರ ಇರುತ್ತೆ ಅದ್ರ ಕೆಳಗಡೆ ಇರ್ಬೋದು. ಸೊ ಜಿಂಕೆ ಪ್ರಾಣಿ ಸೇಮು, ಬಟ್ ಎಲಿಮೆಂಟ್ಸ್ಗಳು ಬೇರೆ ಬೇರೆದಿರುತ್ತೆ. ಸೊ ಅದನ್ನು ನೀವು ಸ್ಟಡಿ ಮಾಡಬೇಕು ಒಂದು ಒಳ್ಳೆ ಫೋಟೋ ತೆಗಿಬೇಕು ಅಂತ ಅಂದರೆ. ಸೊ ಕಾಂಪೊಸಿಷನ್ ಅಂತ ಏನು ಹೇಳ್ತೀವಲ್ಲ, ಸೊ ಅದು ಆ ಫ್ರೇಮಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಚೆನ್ನಾಗೆ ಜನಕ್ಕೆ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಕಣೋ ಸೀನ್ ಇದು, ಈ ಜಿಂಕೆ ನೋಡು ಇದ್ರ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಜಿಂಕೆ ಬರೀ ಜಿಂಕೆ ಚೆನ್ನಾಗಿ ಕಾಣೋದಿಲ್ಲ, ಆ ಜಿಂಕೆ ಹಿಂದೆ ಸುತ್ತಮುತ್ತ ಏನಿದೆಯಲ್ಲ, ಬಿಕಾಸ್ ಆಫ್ ದ್ಯಾಟ್ ಈ ಜಿಂಕೆ ಚೆನ್ನಾಗಿ ಕಾಣುತ್ತೆ. ಅದೇ ಒಂದು ಮನೆಗೆ ಹೋದರೆ ನೀವು ಮಾಡುತ್ತೆ, ಅದು ಓವರಾಲ್ ಎಲ್ಲ ಹೆಂಗೆ ಏನು ಮಾಡಿ ಇಟ್ಟಿದ್ದೀರಾ ಅದನ್ನು ಎನ್ಹಾನ್ಸ್ಮೆಂಟ್, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ವೆನ್ ಯು ಸೇ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡ್ತಿಲ್ಲ, ಅದು ಎಲಿಮೆಂಟ್ಸ್ ಅರೇಂಜ್ ಮಾಡಿ ಏನು ಮಾಡಿದ್ದೀರಲ್ಲ ಅದನ್ನು ಹೊಗಳ್ತೀರಾ. ಸೊ ದ್ಯಾಟ್ ಈಸ್ ವಾಟ್ ಮೇಕ್ಸ್ ದ ಡಿಫ್ರೆನ್ಸ್ ಇವಾಗ ಫೋಟೋಗ್ರಫಿಲಿ. ಬಟ್ ಯು ಮೀನ್ ಟು ಸೇ, ಐ ಆಮ್ ಶ್ಯೂರ್ ಸರ್ ಮೋಸ್ಟ್ ಆಫ್ ದ ಟೈಮ್ಸ್ ದಟ್ ವೆಯ್ಟ್ ಇಸ್ ಲಾಂಗ್ ಅಲ್ವಾ ಸರ್? ಹೌದು, ಆ ಥರ ಎಲ್ಲರಿಗೂ ಸಿಕ್ಬಿಟ್ರೆ ಎಲ್ಲರೂ ವಾವ್ ಫಂಟಾಸ್ಟಿಕ್ ವರ್ಲ್ಡ್ ಕ್ಲಾಸ್ ಫೋಟೋಗ್ರಾಫರ್ ಆಗಿಬಿಡ್ತಾರಲ್ಲ. ಸೊ ಮನೆ ಇಂಟೀರಿಯರ್ ಡೆಕೋರೇಷನ್ ಮಾಡೋದು, ದೇರ್ ಆರ್ ಓನ್ಲಿ ದೋಸ್ ಫ್ಯೂ ಆರ್ಕಿಟೆಕ್ಟ್ಸ್ ಹೂ ರಿಯಲಿ ಒಂಥರ ಆ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ತರ್ತಾರೆ. ಸೊ ಅದು ಚೆನ್ನಾಗಿ ಥಿಂಕ್ ಮಾಡಿ ಯಾವ್ದು ಕರೆಕ್ಟಾಗಿ ಯಾವ್ಯಾವ ಎಲಿಮೆಂಟ್ಸ್ ಮ್ಯಾಚ್ ಆಗುತ್ತೆ. ಸೊ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ವೇಟ್ ಮಾಡಿ. ಸೊ ನಾವು ಎಷ್ಟೊಂದು ಸಲ ಏನು ಮಾಡ್ತೀವಿ, 2 ಡಿಫ್ರೆಂಟ್ ವೇಸ್ ವರ್ಕ್ ಆಗುತ್ತೆ. ಒಂದು ಆ ಪ್ರಾಣಿನ ಫಾಲೋ ಮಾಡ್ತೀವಿ, ಎಲ್ಲಿ ಹೋಗುತ್ತೆ ಯಾವ್ದು ಒಳ್ಳೆ ಸೀನ್ ಬರುತ್ತೆ ಅದನ್ನು ಶೂಟ್ ಮಾಡ್ತೀನಿ. ಅಥವಾ ಒಂದು ಒಳ್ಳೆ ಸೀನ್ ನೋಡ್ತೀನಿ ನಾನು, ಆ ಸೀನಲ್ಲಿ ಈ ಜಾಗದಲ್ಲಿ ಅದು ಪ್ರಾಣಿ ಬಂದರೆ ಸಖತ್ತಾಗಿರುತ್ತೆ ಅದು ಫೋಟೋ. ಸೊ ಹಿಂಗೆ ವೇಟ್ ಮಾಡ್ತೀವಿ, ಬರುತ್ತೆ ಅದು. ಎಷ್ಟೊಂದು ಸಲ ಬರುತ್ತೆ, ಒಂದ್ಸಲ ಬರೋದೇ ಇಲ್ಲ, ವೇಟ್ ಮಾಡ್ತಾನೆ ಇರಬೇಕು. ಫಾರ್ ಎಕ್ಸಾಂಪಲ್ ಅದೇ ಎನಿಮಲ್ ಬಿಹೇವಿಯರಲ್ಲಿ ವಾಪಸ್ ಈಗ ಟೈಗರ್ ಬಗ್ಗೆ ಮಾತಾಡೋಣ. ಸೊ ಈ ಹುಲಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಒಳ್ಳೆ ಫೋಟೋ ಮಾಡಬೇಕು ಅಂತ ಅಂದರೆ ಹುಲಿ ಬಗ್ಗೆನೂ ಅರ್ಥ ಮಾಡ್ಕೋಬೇಕು. ಈಗ ಸಿಂಪಲ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಹೇಳ್ತೀನಿ ನಾವು. ಸೊ ಕಾಡೊಳಗಡೆ ಹೋದಾಗ ಯಾವ್ದಾದ್ರು ಹುಲಿ ಮಲ್ಕೊಂಡಿರೋದು ನೋಡ್ತೀರ ನೀವು. ಸೊ ಮಲ್ಕೊಂಡಿತ್ತು ಅಂತಂದರೆ ದ ಇಂಡಿಕೇಶನ್ಸ್, ಅದು ಎದ್ಬಿಟ್ಟು ನಡ್ಕೊಂಡು ಹೋಗುತ್ತೆ ಅಥವಾ ಏನಾದ್ರು ಮಾಡುತ್ತೆ ಅಂತ ಇಂಡಿಕೇಶನ್ಸ್ ಅಂದರೆ ಜನರಲಿ ಸೊ ಸಾಯಂಕಾಲದ ಮೇಲೆ ಅದು ಹೇಳೋದು. ಸೊ ಫುಲ್ ಡೇ ನಿದ್ದೆ ಹೊಡಿತದು. ಮಧ್ಯಾಹ್ನದ ಮೇಲೆ ಒಂದು ಸಲ ತಿರ್ಗಾಡ್ಕೊಂಡೆಲ್ಲ, ಬೆಳಗ್ಗೆ ಹೋದಾಗ ಎಲ್ಲರೂ ಓಡಾಡ್ತಾ ಇರುತ್ತೆ, 10-11 ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಬಂತು ಅಂತಂದರೆ ಎಲ್ಲರೂ ಹೋಗಿ ಮಲ್ಕೊಂಡ್ಬಿಡುತ್ತೆ ಅದು. ಸಾಯಂಕಾಲದ ಮೇಲೆ ಹೊರಗಡೆ ಬರೋದು ಸಂಜೆ ಮೇಲೆ. ಸೊ ದಟ್ ಮಿಡ್ ಮಾರ್ನಿಂಗಿಂದ ಇಲ್ಲಿವರೆಗೂ ಜಾಸ್ತಿ ಬರೋದಿಲ್ಲ, ಅದು ರೆಸ್ಟ್ ತೊಗೊಳತ್ತೆ, ನಿದ್ದೆ ಹೊಡೆಯುತ್ತೆ, ಆ ಥರ ಅದು. ಸೊ ಅದೆಲ್ಲ ನಾಕ್ಟರ್ನಲ್ ಸ್ಪೀಷೀಸ್ ಅದು. ಸೊ ಡೇ ಟೈಮ್ ಒಂಥರ ಚೆನ್ನಾಗಿ ನಿದ್ದೆ ಮಾಡುತ್ತೆ ಅದು. ಸೊ ಎಲ್ಲರೂ ಓಪನಲ್ಲಿ ನಿದ್ದೆ ಮಾಡ್ತಾ ಇತ್ತು ಅಂತಂದರೆ ಹುಲಿ, ಸೊ ವೇಟ್ ಮಾಡ್ತಾ ಇದ್ದಾಗ ಇಂಡಿಕೇಶನ್ಸ್ ಕೊಡುತ್ತೆ. ಹೇಳೋಕ್ಕಿಂತ ಮುಂಚೆ ಓಕೆ ಫುಲ್ ಡೀಪ್ ಸ್ಲೀಪಲ್ಲಿರುತ್ತೆ, ನೋಡ್ತಾ ಇರ್ತೀವಿ ನಾವು, ವೇಟ್ ಮಾಡ್ತಾ ಇರ್ತೀವಿ. ಸೊ ಮಧ್ಯ ಸ್ವಲ್ಪ ಎಚ್ಚರ ಆಗುತ್ತೆ, ಹಿಂಗೆ ತಲೆ ಎತ್ತುತ್ತೆ, ಆ ಕಡೆ ಈ ಕಡೆ ಹಿಂಗೆ ನೋಡುತ್ತೆ ಯಾರ್ಯಾರಿದ್ದಾರೆ, ಮತ್ತೆ ಮಲ್ಕೊಳ್ಳುತ್ತೆ, ಮತ್ತೆ ವೇಟ್ ಮಾಡಬೇಕು. ನೆಕ್ಸ್ಟ್ ಇಂಡಿಕೇಶನ್ ಮಲ್ಕೊಂಡಿರ್ಬೇಕಿದ್ರೆ ನಾವು ಹೇಳೋಕ್ಕಿಂತ ಮುಂಚೆ ಹೊರಳಾಡ್ತೀವಲ್ಲ ನಾವು, ಅದೇ ಥರ ಟೈಗರು ಅಷ್ಟೇ. ಸೊ ಹೊರಳಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು. ಸೊ ಫುಲ್ ಒಂದು ರೌಂಡ್ ಹೊಡೆಯುತ್ತೆ, ಫುಲ್ ಕಾಲಿಗೆ ಮೇಲ್ಗಡೆ ಮಲ್ಕೊಂಡು ಬೆಂದ ಮೇಲೆ ಮಲ್ಕೊಳ್ಳುತ್ತೆ, ಹೊಟ್ಟೆ ಇದು ಮಾಡ್ಕೊಂಡು ಸುಮ್ಮನೆ ಈ ಥರ ಮಲ್ಕೊಳ್ಳುತ್ತೆ. ಅದು ನೆಕ್ಸ್ಟ್ ಇಂಡಿಕೇಶನ್ನು. ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಹೊಳ್ಕೊಂಡು ಸ್ವಲ್ಪ ಎದ್ಬಿಟ್ಟು ಅದು ಮೈ ನೆಕ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು. ಓಕೆ, ಇಟ್ಸ್ ಆಲ್ ಕಮ್ಸ್ ಟು ದ ಕ್ಯಾಟ್ ಫ್ಯಾಮಿಲಿ. ಅದು ಜನರಲ್ ಕ್ಯಾಟ್ಸ್ ಫ್ಯಾಮಿಲಿ ಅದು ಬಿಹೇವಿಯರ್ ಅದು. ಸೊ ಮೈನ ನೆಕ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೆಕ್ಕಕ್ಕೆ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಯಾನ್ ಮಾಡುತ್ತೆ, ದೊಡ್ಡದಾಗ ಅಂತ ಯಾನ್ ಮಾಡುತ್ತೆ. ಸುಮಾರು ಫೋಟೋಸ್ ನೋಡಿರ್ತೀರ ಅದು. ಸೊ ಇದೆಲ್ಲ ಗ್ಯಾರಂಟೀಡ್ ಬಿಹೇವಿಯರು. ಟೈಗರ್ ಮಲ್ಕೊಂಡು ಹೇಳೋ ಟೈಮಲ್ಲಿ ಇದೆಲ್ಲ ಆಗುತ್ತೆ. ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಸ್ಟ್ರೆಚ್ ಮಾಡುತ್ತೆ ಒಂದೊಂದ್ಸಲ, ಅದು ನೋಡುತ್ತೆ. ನಾಯಿಗಳು ಮಾಡುತ್ತೆ. ಓಕೆ, ಸೊ ಫುಲ್ ಹಿಂಗೆ ಸ್ಟ್ರೆಚ್ ಮಾಡುತ್ತೆ. ಆಮೇಲೆ ಹಿಂಗೆ ಇದು ಮಾಡುತ್ತೆ, ಕ್ಯಾಟ್ ಆ್ಯಂಡ್ ಡಾಗ್ ಇದು ಮಾಡ್ತಾರಲ್ಲ, ಎಕ್ಸಸೈಸ್ ಮಾಡ್ತೀವಲ್ಲ, ಸೊ ಈ ಥರನೂ ಮಾಡುತ್ತೆ ಮತ್ತು ಸ್ಟ್ರೆಚ್ ಮಾಡುತ್ತೆ ಅದು. ಸೊ ಅದು ಮಾಡಿ ಯಾನ್ ಮಾಡುತ್ತೆ, ಆ ಕಡೆ ಇದು ಮಾಡುತ್ತೆ, ಆಮೇಲೆ ಅದು ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದೆಲ್ಲ ಕ್ಲೀನಾಗಿ, ಇದನ್ನು ನೀವು ಬುಕ್ಕಲ್ಲಿ ಓದಿ ಅರ್ಥ ಮಾಡ್ಕೊಳ್ತೀನಿ ಅಂದರೆ ಆಗಲ್ಲ. ಎಷ್ಟೊಂದು ಇದು ಕಾಡಲ್ಲಿ ಹೋಗಿ ಪ್ರಾಕ್ಟಿಕಲಿಯಲ್ಲಿ ನೀವು ನೋಡ್ಬಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ದಟ್ ಈಸ್ ವಾಟ್ ನೇಚರ್ ಟೀಚರ್ಸ್ ಯು. ಓಕೆ, ಸೊ ನೇಚರ್ ಈಸ್ ಒನ್ ಆಫ್ ದ ಬೆಸ್ಟ್ ಟೀಚರ್ಸ್ ಇನ್ ದ ವರ್ಲ್ಡ್ ಅಂತಾರಲ್ಲ. ಸೊ ಅಲ್ಲಿ ಹೋಗಿ ನೀವು ಕಾಡಲ್ಲಿ ಹೋಗಿ ನೇಚರಲ್ಲಿ ಅದು ನೋಡಿ ಅರ್ಥ ಮಾಡಿಕೊಂಡ್ರೆ, ಒಂದ್ಸಲ ಅದು ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಹೋದಾಗ ಯು ವಿಲ್ ಬಿ ರೆಡಿ ಫಾರ್ ದ್ಯಾಟ್. ಓಕೆ, ಸೊ ಓವರಾಲ್ ವೈಲ್ಡ್ ಲೈಫ್ ಫೋಟೋಗ್ರಫಿಲಿ ಲರ್ನಿಂಗ್ ಏನಾಗ್ತಾರೆ, ಈಗ ಪ್ರಾಣಿಗಳ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಏನು ಹೇಳ್ತೀನಲ್ಲ, ಓವರ್ ನೆಟ್ ನಿಮಗೆ ಅರ್ಥ ಆಗೋದಿಲ್ಲ ಅದು. ಒಂದ್ಸಲ ಅಲ್ಲಿ ಹೋಗಿ ಅಲ್ಲಿ ವೇಟ್ ಮಾಡಿದಾಗ ಅದು ಏನು ನೋಡ್ತಿರಲ್ಲ, ಏನು ಅಬ್ಸರ್ವ್ ಮಾಡ್ತಿರಲ್ಲ,
ಅದು ನಿಮ್ಮ ತಲೆಯಲ್ಲಿ ಅದು ಇಂಪ್ರಿಂಟ್ ಆಗುತ್ತೆ ಅದು. ಸೊ ಯು ಮೀನ್ ಟು ಸೇ ಹುಲಿ, ಈಗ ನೀವು ಹೇಳಿದ್ರಲ್ಲ ಸರ್, ಈಗ ಜಿಂಕೆ ಥರ ಹುಲಿ ಈಗ ನಡ್ಕೊಂಡು ಹೋಗಿ ಶುರು ಆಯಿತು ಅಂತ ಅನ್ಕೊಳ್ಳೋಣ. ಮೋಸ್ಟ್ ಆಫ್ ದಿ ಕ್ಯಾಪ್ಚರ್ಡ್ ಪೋಸ್ಟರ್ಸ್ ಆಫ್ ಹುಲಿ ನಾವು ನೋಡೋದೇನೆಂದರೆ ಇಟ್ ವಿಲ್ ಬಿ ಇದರ್ ತುಂಬ ವೈಲ್ಡ್ ಆಗಿರುತ್ತೆ, ಅಂದರೆ ಒಂದು ಯಾವುದೋ ಹಂಟ್ ಮಾಡ್ತಿರೋಂಥದ್ದು ಅದು ಜಾಸ್ತಿ ಇರೋಂಥದ್ದು ಇರುತ್ತೆ, ಅಥವಾ ಇನ್ನೊಂದು ಇಟ್ ಇಸ್ ಗಾಟ್ ಇನ್ ಇಸ್ ಐಸಲ್ಲಿ ತುಂಬ ಒಂಥರ ವೈಬ್ರೆಂಟ್ ಆಗಿರೋ ಥರನೇ ಮೋಸ್ಟ್ ಆಫ್ ದ ಇಮೇಜಸ್ ವಾಟ್ ವಿ ಸಿ ಆ್ಯಕ್ಚುಲಿ. ಸೊ ದಟ್ ಮೀನ್ಸ್ ಇಟ್ ಈಸ್ ರೆಡಿ ಟು ಹಂಟ್ ಅಥವಾ ವಾಟ್ ಎಕ್ಸಾಕ್ಟ್ಲಿ ಇಸ್ ಇಟ್? ಸೊ ಅದು ಬೇರೆ ಬೇರೆ ಬಿಹೇವಿಯರ್ ಇರುತ್ತೆ. ಸೊ ಇನ್ ಕೇಸ್ ಹಂಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಸೊ ಒಂದು ಕಾಡಿಗೆ ಹೋದರೆ ನಾವು ಒಂದು ಪರ್ಟಿಕ್ಯುಲರ್ ಪ್ರಾಣಿ ಬಗ್ಗೆ ಅದು ಮುಂಚೆನೇ ಅರ್ಥ ಮಾಡ್ಕೊತೀವಿ. ಅಂದರೆ ನಾವು ವಿ ಮೇ ನಾಟ್ ಬಿ ಎಕ್ಸ್ಪರ್ಟ್ಸ್ ಅಬೌಟ್ ದ್ಯಾಟ್. ಓಕೆ. ಸೊ ಅಲ್ಲಿ ನಾನು ಲೋಕಲ್ ಡ್ರೈವರ್ಸು ಗೈಡ್ಸ್ ಇರ್ತಾರಲ್ಲ, ಸೊ ಅವ್ರ ಹೆಲ್ಪ್ ತೊಗೊಳ್ಳೋದು. ಓಕೆ. ಅವ್ರು ರೆಗ್ಯುಲರ್ಲಿ ಡೇ ಇನ್ ಡೇ ಔಟ್ ರೆಗ್ಯುಲರ್ಲಿ ಹೋಗ್ತಾ ಇರ್ತಾರೆ, ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಅಲ್ಲೂ ನಾನು ಯಾವುದೇ ಕಾಡಿಗೆ ಹೋದ್ರೂ ನಾನು ಐ ಹೈಯರ್ ದ ಬೆಸ್ಟ್ ಡ್ರೈವರ್ ಆ್ಯಂಡ್ ದ ಗೈಡ್. ಸೊ ಕಾಡುಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು. ಸೊ ಅವ್ರಿಗೆ ಗೊತ್ತಿರತ್ತೆ ಈ ಒಂದು ಪರ್ಟಿಕ್ಯುಲರ್ ಹುಲಿ ಮೊನ್ನೆ ಲೈಕ್ 3 ದಿನದಿಂದ ಇದು ಸರಿಯಾಗಿ ಊಟ ಮಾಡಿಲ್ಲ, ಹಂಟ್ ಮಾಡಿಲ್ಲ ಅಂದರೆ ಇದನ್ನು ಫಾಲೋ ಮಾಡ್ತು ಅಂತಂದರೆ ಇದು ಹಂಟ್ ಮಾಡುತ್ತೆ. ಇದು ಅವ್ರಿಗೆ ಹಿಂಗೆ ಗೊತ್ತಾಗುತ್ತೆ ಸರ್ 3 ದಿನದ ಸರ್? ಸೊ ಅವ್ರು ರೆಗ್ಯುಲರ್ಲಿ ಅವ್ರು ದೇ ಆರ್ ಡ್ರೈವರ್ ಆ್ಯಂಡ್ ಗೈಡ್ ಅಲ್ಲ, ಸೊ ಅವ್ರ ಕೆಲಸನೇ ಅದು. ಬೆಳಗ್ಗೆ ಸಫಾರಿ ಸಾಯಂಕಾಲ ಸಫಾರಿ ಕಂಟಿನ್ಯೂಸ್ ಅದು ಹೋಗ್ತಾನೆ ಇರ್ತಾರೆ. ಸೊ ಅವ್ರದ್ದೊಂದು ಪರ್ಟಿಕ್ಯುಲರ್ ಹುಲಿ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಇದು ಯಾವಾಗ ಹಂಟ್ ಮಾಡಿದೆ, ಯಾವಾಗ ತಿಂದಿದೆ ಅದು ಗೊತ್ತಿರುತ್ತೆ. ಸೊ ಇಲ್ಲಿ ನಮ್ಮದು ಇಂಡಿಯಾ ಫಾರೆಸ್ಟಲ್ಲಿ ಸ್ವಲ್ಪ ಕಷ್ಟ, ಯಾಕಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಥಿಕ್ ಗ್ರೋತ್ ಅಲ್ಲ ಇಲ್ಲಿ ಫಾರೆಸ್ಟು. ಸೊ ಎಲ್ಲೋ ಒಳ್ಳೆಡೋಗಿ ಹಂಟ್ ಮಾಡಿಬಿಟ್ರೆ ಗೊತ್ತಾಗಲ್ಲ. ಬಟ್ ಆಫ್ರಿಕಾಗೆ ಹೋಗ್ತೀವಲ್ಲ ನಾವು ಮಸೆಮಾರನಲ್ಲಿ, ಸೊ ಅಲ್ಲಿ ತುಂಬ ಈಸಿ ಅದು ಎಲ್ಲ ಹಂಟು ಈಟು ಇದು ತಿನ್ನೋದು ಎಲ್ಲದನ್ನು ಹೊರಗಡೆ ಓಪನ್ನಲ್ಲೇ ಆಗೋದಲ್ಲಿ. ಸೊ ಆಗ ಹೇಳ್ತಾರೆ, ಸೊ ನಾವು ಕೇಳ್ತೀವಿ ನಮ್ಮ ಡ್ರೈವರ್ಗೆ, ಇವತ್ತು ಅವ್ರು ಒಂದು ಹಂಟ್ ಫಾಲೋ ಮಾಡೋಣ ಅಂತ. ಆ ಪರ್ಟಿಕ್ಯುಲರ್ ಹುಲಿ ಅದೆಲ್ಲ ಏನಿಗಿಲ್ಲ ಅಲ್ಲಿ ಅಫ್ಕೋರ್ಸ್ ಸಿಂಹ, ಅಲ್ಲಿ ಆ ಸಿಂಹ ಇದೆಯಲ್ಲ ಲಾಸ್ಟ್ 3 ಡೇಸಿಂದ ಊಟ ಮಾಡಿಲ್ಲ ಅದು. ಅಷ್ಟೇ ಅಲ್ಲದೆ ಅಲ್ಲಿ ಹರ್ಡ್ ಇರುತ್ತೆ ದೊಡ್ಡ ಫುಲ್ ಇದೇನೆ ಅದು. ಓಕೆ. ಸೊ ಅದು ಫುಲ್ ಪ್ರೈಡ್, ಅದು ಏನೂ ತಿಂದೇ ಇಲ್ಲ. ಸೊ ಇವತ್ತು ಅಥವಾ ನಾಳೆ ಗ್ಯಾರಂಟಿ ಹಂಟ್ ಮಾಡುತ್ತೆ. ಸೊ ಅದನ್ನ ಹೋಗಿ ನಾವು ಫಾಲೋ ಮಾಡ್ತೀವಿ. 99% ಹಂಟ್ ಸೀಕ್ವೆನ್ಸ್ ನಮಗೆ ಸಿಗುತ್ತೆ. ಸೊ ಇಲ್ಲಿ ಹಂಟ್ ಸಿಗೋದು ತುಂಬ ಕಷ್ಟ ಇಂಡಿಯಾನಲ್ಲಿ, ಯಾಕಂದರೆ ಹಂಟ್ ಎಲ್ಲಾಗತ್ತೆ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಲಕ್ಕಿ. ಸೊ ಆ ಥರ ನಾನು ಸುಮಾರು ಹಂಟ್ಗಳು ನೋಡಿದ್ದೀನಿ, ಒಳ್ಳೊಳ್ಳೆ ಫೋಟೋಸು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಆ ಥರ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಫಾಲೋ ಮಾಡಿದಾಗ ಅದ್ರ ಬಗ್ಗೆ ನಮಗೆ ಒಳ್ಳೊಳ್ಳೆ ಫೋಟೋಸ್ ಸಿಗುತ್ತೆ. ಸೊ ಇಫ್ ಯು ಹ್ಯಾವ್ ಟು ಶಿಫ್ಟ್, ಸುಮ್ಮನೆ ಏನೋ ಒಂದು ಡಾಕ್ಯುಮೆಂಟ್ರಿ ಇಮೇಜ್ ನೋಡಿದಾಗ ಏನೋ ಒಂದು ತೆಗೆದುಬಿಡ್ತೀನಿ ಅನ್ನೋಕ್ಕಿಂತ ಈ ಥರ ಒಂದು ಅವಾರ್ಡ್ ವಿನ್ನಿಂಗು ಆ ಥರ ಶಿಫ್ಟ್ ಆಗಬೇಕು ಅಂದರೆ ಇದೆಲ್ಲ ಅರ್ಥ ಮಾಡಿಕೊಂಡು, ಸೊ ಈಗ ಟೈಗರ್ ಎದ್ದು ಹೋಗ್ತಾ ಇದೆ ಅಂತಂದರೆ ನಮಗೆ ಗೊತ್ತಿರುತ್ತೆ ಥ್ರೂ ದ ಡ್ರೈವ್ ಗೈಡ್, ಸರ್ ಇಲ್ಲಿಂದ ಆ ಡೈರೆಕ್ಷನ್ ಹೋಗ್ತಿದೆ ಅಂದರೆ ಅಲ್ಲ ವಾಟರ್ ಬಾಡಿ ಇದೆ ಸರ್, ಅಲ್ಲಿಗೆ ಹೋಗುತ್ತೆ, ನೀರು ಕುಡಿಯೋಕ್ಕೆ ಹೋಗುತ್ತೆ. ಸೊ ಅಲ್ಲಿ ನೀರು ಕುಡಿಯೋಕ್ಕೆ ಹೋಗುತ್ತೆ ಅಂದರೆ ನಾವು ಮುಂಚಿನ ಗಾಡಿ ತೊಗೊಂಡೋಗಿ ಅಲ್ಲಿ ವೇಟ್ ಮಾಡ್ತೀವಿ. ಸೊ ಒಳಗಡೆಯಿಂದ ಇಲ್ಲಿ ಬರುತ್ತೆ, ಅಲ್ಲಿ ನಾವು ಕೇಳ್ತೀವಿ ಯಾವ ಕಡೆ ಇಳಿದ್ಬಿಟ್ಟು ನೀರು ಕುಡಿಯುತ್ತೆ, ಯಾವ ಕಡೆಯಿಂದ ಕುಡಿಯುತ್ತೆ. ಸೊ ಸರ್ ಅಲ್ಲಿದೆಯಲ್ಲ ಅಲ್ಲಿ ನೋಡಿ ಪಗ್ ಮಾರ್ಕ್ಸು ರೆಗ್ಯುಲರಾಗಿ ಅಲ್ಲಿ ಬಂದು ನೀರು ಕುಡಿಯುತ್ತೆ ಅಂತ. ಸೊ ಆವಾಗ ನಾವು ಸ್ಟಡಿ ಮಾಡ್ತೀವಿ. ಸೊ ಅಲ್ಲಿ ಬಂತು ಅಂದರೆ ಅದ್ರ ಬ್ಯಾಕ್ಗ್ರೌಂಡ್ ಹಿಂದ್ಗಡೆಗೆ ಏನಿದೆ, ಮರ ಇದೆಯಾ ಅಥವಾ ಬೆಟ್ಟ ಇದೆಯಾ ಅಥವಾ ಹುಲ್ಲಿದೆಯಾ ಏನಿದೆ. ಸೊ ಇಲ್ಲಿ ನಿಂತ್ಕೊಂಡು ಈ ಫೋಟೋ ಇಲ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತಾ ಅಥವಾ ಗಾಡಿನ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಆ ಆ್ಯಂಗಲ್ ತೆಗೆದ್ರೆ ಚೆನ್ನಾಗಿ ಬರುತ್ತಾ. ಸೊ ಅದು ಎಲ್ಲದೂ ಸ್ಟಡಿ ಮಾಡಿ ಅದ್ರ ಪ್ರಕಾರ ನಾವು ಗಾಡಿನ ಮುಂಚೆನೇ ಪೊಸಿಷನ್ ಮಾಡಿ ವೇಟ್ ಮಾಡ್ತೀವಿ ಅಲ್ಲಿ. ಸೊ ಇನ್ ದ ಪ್ರಾಸೆಸ್ ಏನಾಗುತ್ತೆ, ಅಲ್ಲಿ ಹುಲಿ ನಡ್ಕೊಂಬರ್ತಾ ಇರುತ್ತಲ್ಲ ಆ ಫೋಟೋಸ್ ಮಿಸ್ ಆಗುತ್ತೆ. ಬಟ್ ನಮಗೆ ಆ ಫೋಟೋಸ್ ಬೇಡ, ನಮ್ಮದು ಫೋಟೋ ಮೈಂಡಲ್ಲಿರೋದು ಇದು. ಸೊ ವಾಟ್ ವಿ ಕಾಲ್ ಆಸ್ ಪ್ರೀ ವಿಜುವಲೈಸೇಷನ್. ಸೊ ಮುಂಚೆನೇ ಮೈಂಡಲ್ಲಿ ನಾವು ಅದು ಈ ಥರ ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ.